ಗ್ಯಾರಂಟಿ ಯೋಜನೆಗಳು ನಿಮ್ಮ ಮನೆಗೆ ಬಂದು ತಲುಪ್ತಾ ಇದೆಯಾ? ಎಲ್ಲ ಯೋಜನೆಗಳು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಎಲ್ಲ ಇಷ್ಟ ಆಗ್ತಾ ಇದೆ ಮೇಡಮ್. ಸಿದ್ದರಾಮಯ್ಯ ಇದ್ರೆ ಒಳ್ಳೇದು ನಮಗೆ. ಎಲ್ಲ ಒಳ್ಳೇದು ಮಾಡ್ತಾರೆ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಸಿದ್ದರಾಮಯ್ಯ ಸರ್ಕಾರ ಕೂರ್ಚಿ ಈಗ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತಾರೆ, ಇಲ್ಲ ಬೇರೆ ಯಾರೋ ಬರ್ತಾರೆ ಅಂತಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಯಾರು ಬರ್ಬೇಕು, ಯಾರು ಇರ್ಬೇಕು? ನಮಗೆ ಸಿದ್ದರಾಮಯ್ಯನೇ ಇರಬೇಕು, ಬೇರೆ ಯಾರು ಇರಬಾರ್ದು. ಯಾಕೆ ಸರ್? ಅವರು ಎಲ್ಲ ಒಳ್ಳೇದು ಮಾಡ್ತಾರೆ, ತುಂಬ ಹಳ್ಳುಬ್ರು, ಅವ್ರಿಗೆಲ್ಲ ರೂಢಿ ಇದೆ ಮಾಡಿ, ಅವರೆಲ್ಲ ಒಳ್ಳೇದು ಮಾಡ್ತಾರೆ. ಅವ್ರ ಮೇಲೆ ವಿಶ್ವಾಸ ಇದೆ ನಮಗೆ. ಓಕೆ, ಈಗ ಫ್ರೀ ಅಂತ ಕೊಡ್ತಾ ಇದ್ರು ಕರೆಂಟ್ ಬಿಲ್ ಅನ್ನ. ಈಗ ಇಷ್ಟು ಯೂನಿಟ್ಸ್ ಇದಾದ್ಮೇಲೆ ನೆಕ್ಸ್ಟ್ ಫ್ರೀ ಇಲ್ಲ ಅಂತ ಇತ್ತು. ಸೊ ಈಗ ಆ ನೆಕ್ಸ್ಟಿನ ಒಂದು ಯೂನಿಟ್ ಅಲ್ಲಿ ಜಾಸ್ತಿ ದುಡ್ಡನ್ನು ಹಾಕ್ತಿದ್ದಾರೆ, ಜಾಸ್ತಿ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದು ಈಗ ಸುದ್ದಿಯಲ್ಲಿರುವಂತಹ ವಿಚಾರ. ಮೇಡಮ್ ಫ್ರೀ ಕೊಡಬಾರ್ದು ಮೇಡಮ್. ಫ್ರೀ ಕೊಟ್ಟರೆ ಎಲ್ಲರೂ ಜನ ತುಂಬ ಇದಾಗುತ್ತೆ. ಅಲ್ಲ ಸರ್, ಗೌರ್ಮೆಂಟ್ ಫ್ರೀ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಫ್ರೀ ಕೊಡಬಾರ್ದು ಅಂದ್ರೆ ಹೆಂಗೆ? ಫ್ರೀ ಕೊಡಬಾರ್ದು ಅಂದರೆ ಎಲ್ಲರೂ ಜನ 80% ದುಡಿತಾರೆ. ಅದೆಲ್ಲ ಫ್ರೀ ಅಂದರೆ ಎಲ್ಲರೂ ಸುಮ್ಮನೆ ವೇಸ್ಟ್ ಆಗಿಬಿಡ್ತಾರೆ. ಎಲ್ಲ ಕಷ್ಟ ಬಿಟ್ಟು ಕಟ್ಟಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರಸಾದ್ ಅಂತ. ಓಕೆ ಸರ್, ಜನಸಾಮಾನ್ಯರು ಏನು ಹೇಳ್ತಿದ್ದಾರೆ ಅಂತಂದರೆ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ಲ, ಎಲ್ಲರಿಗೂ ಬಂದು ತಲುಪ್ತಾ ಇಲ್ಲ ಅಂತ. ಹೌದಾ? ಹೌದು, ಬರ್ತಾ ಇಲ್ಲ ಯಾವುದೇ ಥರದ್ದು. ಈ ಸರ್ಕಾರ ಆ ಥರ ಫೆಸಿಲಿಟೀಸ್ ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ಲು, ನೀವು ಇದಕ್ಕಿಂತ ನನ್ನ ಕ್ವಶನ್ ಕೇಳೋದಕ್ಕಿಂತ ಯಾರಾದ್ರೂ ಹೆಣ್ಮಕ್ಳನ್ನ ಕೇಳಿದ್ರೆ ಗೊತ್ತಾಗಿರೋದು, ಡೈರೆಕ್ಟಾಗಿ ಮುಖಕ್ಕೆ ಕುಗ್ದಿರೋರು ಅವರಿಗೆಲ್ಲ. ಯಾವುದೇ ಥರ ಸರ್ಕಾರ ಕಡೆಯಿಂದ 1 ರೂಪಾಯಿನೂ ಯಾವುದೇ ಥರ ಬಡ ಸಾಮಾನ್ಯರಿಗಾಗಲಿ ಅಥವಾ ಮಿಡಲ್ ಕ್ಲಾಸ್ ಪೀಪಲ್ಗಾಗಲಿ ಯಾವುದೂ ಹೆಲ್ಪ್ ಆಗ್ತಾ ಇಲ್ಲ. ಇನ್ನು ಅದ್ರ ಪರವಾಗಿ ಕೊಟ್ಟಿರೋ ಇದಕ್ಕೆ ಏನೇನು ಇವರೆಲ್ಲ ಫೆಸಿಲಿಟೀಸ್ ಕೊಟ್ಟರೋ ಅದನ್ನು ನಮ್ಮ ಮೇಲೆ ಬರೆ ಆಗ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ನೀವು 100 ಕಡೆ ಸುತ್ತಾಡೋರು, ನೀವೆಲ್ಲ ಇದು ಮಾಡೋರು, ನಿಮಗಿಂತ ಹೆಚ್ಚಿಗೆ ನಮಗೇನು ಗೊತ್ತಿರಲ್ಲ. ನೀವೇ ನೋಡ್ತಾ ಇರ್ತೀರ ಯಾವ ಥರ ಟ್ಯಾಕ್ಸಸ್ಸು, ಮಗದೊಂದು ಹಾಲಿನ ರೇಟು, ಅದು ಇದು, ಗೌರ್ಮೆಂಟ್ SR ವ್ಯಾಲ್ಯೂ, ಪ್ರಾಪರ್ಟಿ ಟ್ಯಾಕ್ಸು, ಅದು ಇದು ಅಂತ. RTOಲಿ ಒಂದು DL ಪ್ರಿಂಟ್ ಮಾಡೋದಕ್ಕೆ DL ಕೊಡೋದಕ್ಕೂ ಅವ್ರ ಹತ್ರ ಫೆಸಿಲಿಟೀಸ್ ಇಲ್ಲ. ಏನಕ್ಕೆ ಅಂದರೆ ಅವರು ಕೊಡಬೇಕಾಗಿದ್ದಂಥ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಯಾವುದೇ ಪೇಮೆಂಟ್ಗಳು ರಿಲೀಸ್ ಮಾಡಿಲ್ಲ. ಅದಕ್ಕೆ ಅವರು ಪ್ರಿಂಟು ಹಾಕ್ಕೊಡ್ತಿಲ್ಲ. 4 ತಿಂಗಳಾಗಿದೆ ನಂದು DL ರಿನ್ಯೂವಲ್ಗೆ ಅಪ್ಲೈ ಮಾಡಿ. ಏನಕ್ಕೆ ಅಂದರೆ ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡ್ತಾರೆ. ಸೊ ಇದೆಲ್ಲ ದುಡ್ಡನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಇದೊಂದು ನಾಟಕ ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಅಗತ್ಯನೇ ಇರಲಿಲ್ಲ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳು. ಇದೆಲ್ಲ ದೊಡ್ಡ ಫೇಲ್ಯೂರ್ ಕೆಲಸಮ್ಮ. ಸುಮ್ಮನೆ ಅವರು ಕುರ್ಚಿಗೆ ಬರಬೇಕಾಯಿತು, ಕುತ್ಕೋಬೇಕಾಯಿತು, ಅದಕ್ಕೋಸ್ಕರ ಮಾಡಿದ್ದಾರೆ ಹೊರತು ಇನ್ನೇನು ಇದರಿಂದ ಏನು ಉಪಯೋಗ ಇಲ್ಲ. ಓಕೆ, ಬಸ್ ದರ ರೇಟ್ ಜಾಸ್ತಿ ಆಗಿದೆ. ಬಸ್ಸು, ಮೆಟ್ರೋ ಬಗ್ಗೆ ನಾನು ಮೊನ್ನೆ ಹೋಗಿದ್ದೆ ಪ್ರೊಟೆಸ್ಟ್ಗೆ. ನಾನು ಒಬ್ಬ ಅದರಲ್ಲಿ ಪ್ರೊಟೆಸ್ಟ್ ಮಾಡೋದವನಲ್ಲಿ. ಇದನ್ನೆಲ್ಲ ಯಾರಿಗೆ, ಅವರೇನೋ AC ಕಾರಲ್ಲಿ ಸುತ್ತಾಡ್ತಾರೆ, ಇದರಿಂದ ನಮಗೇನು ಪ್ರಾಫಿಟ್ ಇದೆ ಹೇಳಿ? ಇದನ್ನು 10 ಜನ ಎಲ್ಲ ನೋಡಬೇಕು, ಕೇಳಬೇಕು. ಇದೆಲ್ಲ ಯಾರು ಧ್ವನಿ ಎತ್ತೋದಿಲ್ಲ. ಏನಾಗುತ್ತೆ ಅಂದರೆ ಅವ್ರವ್ರ ಸಮಸ್ಯೆಗಳಲ್ಲಿ ಅವರವರೇ ಬ್ಯುಸಿ ಆಗಿರೋದ್ರಿಂದ ಈ ಸರ್ಕಾರ ಏನೇ ಮಾಡಿದ್ರು ಏನು ಗೊತ್ತಿಲ್ಲ. ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಹೇಳಬೇಕು ಅಂದರೆ, ಹೆಣ್ಮಕ್ಳಿಗೆ ಏನಾದರೂ ಒಂದು ಫ್ರೀ ಕೊಟ್ಬಿಡ್ತೀವಿ, ಸಿಲಿಂಡ್ರ್ ಕೊಡ್ತೀವಿ, ಅಥವಾ 10 ರೂಪಾಯಿ ಯಾವುದೋ ಒಂದು ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂದರೆ ಅದಕ್ಕೊಂದು ಓಟ್ ಹಾಕ್ಬಿಡ್ತಾರೆ. ಅದು ತಪ್ಪು. ಅದನ್ನೆಲ್ಲ ತಿದ್ದುಪಡಿ ತರಬೇಕು. ಅದಕ್ಕೊಂದು ಏನಾದರೂ ಆಲ್ಟರ್ನೇಟ್ ವೇ ಹುಡ್ಕೋಬೇಕು. ಇಲ್ಲ ಕಷ್ಟ, ದೇಶ ಮುಂದುವರಿಯೋಕ್ಕೆ ಆಗೋಲ್ಲ. ಓಕೆ, ಈಗ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದರ ಬಗ್ಗೆಯೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಯಾಕಂದರೆ ಇಷ್ಟು ಯೂನಿಟ್ಸು ಅಲ್ಲಿವರೆಗೆ ಫ್ರೀ, ಅದಕ್ಕಿಂತ ನೆಕ್ಸ್ಟ್ ಯೂನಿಟ್ಸ್ ಏನು ಯೂಸ್ ಮಾಡ್ತಿರೋ ಅದು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಸುದ್ದಿ. ಹೌದು, ಆಲ್ರೆಡಿ ಮಾಡಿದಾರಲ್ಲ ಒಂದ್ಸರಿ. ಜನವರಿಲಿ ಅದನ್ನು ತೊಗೊಂಡು ಬಂದರು. ಲಾಸ್ಟ್ ಫೆಬ್ರವರಿ ಆರ್ ಜನವರಿಲಿ ತೊಗೊಂಡು ಬಂದಿದ್ದಾರೆ. 200 ಯೂನಿಟ್ ಏನು ಕೊಟ್ಟಿದ್ದಾರೋ ಆ 200 ಯೂನಿಟ್ ಮೇಲೆ 1 ಯೂನಿಟ್ ಎಕ್ಸ್ಟ್ರಾ ಆದ್ರೂ ಎಲ್ಲ ಟೋಟಲಾಗಿ ಸೇರಿ ಬರುತ್ತೆ. ಅದು ಬಡ್ಡಿ ಸೇರಿ. ಏನು ಅವ್ರೇನು ಫ್ರೀಯಾಗಿ ಕೊಡೋದಿಲ್ವಲ್ಲ. ಈ ಥರ ಅವ್ರೇನು ಫ್ರೀ ಯೋಜನೆಗಳು ಕೊಡ್ತಾ ಇದ್ದಾರೆ, ಅದನ್ನು ಕ್ಯಾರಿ ಓವರ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಇನ್ನೇನು ಅದರಿಂದ ಏನು ಪ್ರಯೋಜನ ಇಲ್ಲ. ಓಕೆ, ಗೃಹಲಕ್ಷ್ಮಿ ಹಣದ ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ, ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಬೇಡಿ. ಪಾಪ ಗೌರ್ಮೆಂಟು ಚೋರಲ್ಲಿ ಕೂತಿರೋರನ್ನ ಹೋಗಿ ಕೇಳಿ, ಸರ್ಕಾರ ಏನು ಕಷ್ಟದಿಂದ ನಡೆಸ್ತಾ ಇದ್ದಾರೆ ಅಂತ. ಅವ್ರ ಮನೆಯಿಂದ ಹಣ ಏನು ತಂದು ಕೊಡೋದಿಲ್ವಲ್ಲ, ಸರ್ಕಾರದಿಂದ ಕೊಡೋದು. ಬಟ್ ಆ ಸರ್ಕಾರಕ್ಕೆ ವರಮಾನ ಇಲ್ಲ ಅಂದರೆ ಹೇಗೆ ಕೊಡ್ತಾರೆ ಅವರೆಲ್ಲ? ಅದನ್ನು ಅರ್ಥ ಮಾಡ್ಕೊಂಡು ಅವರು, ಅದೇ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಕುರ್ಚಿಲಿ ಕುತ್ಕೊಳ್ಳೋ ಒಂದು ಹತಾಶೆಯಲ್ಲಿ ಅವರು ಏನೇನೋ ಮಾತಾಡಿ ಅವರು ಜನಗಳು ಕೈಗೆ ತಗ್ಲಾಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ಇಳಿತಾರೆ ಅವರು, ಆಗ ಗೊತ್ತಾಗುತ್ತೆ. ಜನನೇ ಅವ್ರಿಗೆ ಚೀಮಾರಿ ಆಗ್ತಾರೆ. ಮತ್ತೆ ಸುದ್ದಿಯಲ್ಲಿರುವಂತಹ ವಿಚಾರ ಏನು ಅಂತಂದ್ರೆ, ಸಿದ್ದರಾಮಯ್ಯ ಅವರು 2.5 ವರ್ಷ ಮಾತ್ರ ಅಧಿಕಾರದಲ್ಲಿ ಇರ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ತಾರೆ, ಅಥವಾ ಬೇರೆಯವರು ಅಧಿಕಾರಕ್ಕೆ ಬರ್ತಾರೆ ಎನ್ನುವಂತಹ ಸುದ್ದಿ. ಸೊ ಈ ವಿಚಾರದಲ್ಲಿ ನಿಮಗೆ ಏನು ಅನ್ಸುತ್ತೆ? ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ? ಅದು ಅವರಿಬ್ರಿಗೆ ಸಂಬಂಧಪಟ್ಟಿದೆ. ಆ್ಯಕ್ಚುಲಿ ಮೊದಲೇ ಅಗ್ರಿಮೆಂಟ್ ಆಗಿದೆಯೋ ಅಥವಾ ಇನ್ನೊಂದು ಆಗಿದೆಯೋ ಅಥವಾ ಅವರ ಹೈಕಮಾಂಡ್ ಹೇಳಿದ್ದಾರೆ ಏನೋ ಗೊತ್ತಿಲ್ಲ.
ಬಂದರೂ ಬರ್ಬೋದು ಅಧಿಕಾರಕ್ಕೆ. ಆ್ಯಕ್ಚುಲಿ ಆ ಥರ ಲೆಕ್ಕ ತೊಗೊಂಡ್ರೆ ಡಿ ಕೆ ಶಿವಕುಮಾರ್ ಅವ್ರು ಬರಲೇಬೇಕು ಅಧಿಕಾರಕ್ಕೆ. ಬಂದ್ರೂ ಇದನ್ನೆಲ್ಲ ತ್ಯಾಪೆ ಹಾಕೋದು ಹೆಂಗೆ, ಅವರು ಸರಿಗೆ ದುಗ್ಗಿಸ್ಕೊಂಡು ಹೆಂಗೆ ಹೋಗ್ತಾರೆ ಸರ್ಕಾರನ? ಇಷ್ಟೆಲ್ಲ ಲಾಸ್ ಮಾಡ್ಕೊಂಡು ಯಾವನೇ ಬಂದ್ರೂ ಏನೂ ಮಾಡೋಕ್ಕಾಗಲ್ಲ. ಅದಂತೂ ತುಂಬ ಕಷ್ಟ ಇದೆ. ಈಗಲೇ ನನ್ನ ಕಡೆಯಿಂದ ಒಂದು ಡಿ ಕೆ ಶಿವಕುಮಾರ್ಗೆ ಅವ್ರ ಒಂದು ಕಿವಿ ಮಾತು ಅಂದರೆ, ಯಾವುದೇ ಕಾರಣಕ್ಕೂ CM ಪದವಿ ತಗೋಬೇಡಿ. ನೀವು ಯಾಕೆ? ತಗೊಂಡ್ರಷ್ಟು ನಿಮ್ಮಷ್ಟು ಈಗಲೇ ಅರ್ಧ ಮುಳುಗೋಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಸ್ಟಾರ್ಟಿಂಗಲ್ಲಿ ಏನು ಇದು ಮಾಡ್ಕೊಂಡು ನಡೆಸ್ಕೊಂಡು ಬಂದರು, ಇನ್ನು ಮುಂದಕ್ಕೆ ನಡೆಸೋದು 200% ಸಾಧ್ಯ ಆಗಲ್ಲ. ಆದರೆ ಆ ಸುಳಿಯಲ್ಲಿ ಇವರು ಸಿಗಾಕೊಂತಾರೆ. ಹಾಗಾಗಿ ಬ್ಲೇಮ್ ಮಾಡೋದೇ ಇವ್ರನ್ನ, ಯಾರು ಪ್ರೆಸೆಂಟ್ CM ಇರ್ತಾರೋ ಅವ್ರನ್ನೇ ಅಲ್ವಾ? ಅದಕ್ಕೋಸ್ಕರ ಅವ್ರು ತಗೋಬಾರ್ದು ಅಂತ ನನ್ನ ವಿನಂತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ವಾಸುದೇವ್ ಅಂತ. ಓಕೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅನಿಸಿಕೆ? ಯಾಕಂತಂದ್ರೆ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಕೂಡ ಕೆಲವೊಂದು ಇಷ್ಟು ಜನ ಹೇಳ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಏನು? ಏನಂದರೆ ಗ್ಯಾರಂಟಿ ಯೋಜನೆಗಳು ಕೊಡೋದ್ರಿಂದ ಜನಗಳನ್ನು ಸೋಮಾರಿತನ ಇದು ಮಾಡ್ತಾ ಇದ್ದಾರೆ ಸರ್ಕಾರ. ಯಾಕೆಂದರೆ ಗ್ಯಾರಂಟಿ ಯೋಜನೆಗಳು ಮಾಡೋ ಬದಲು ಬೇರೆ ಯಾವುದಾದ್ರೂ ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ಮೆಂಟು ಈ ಥರ ಮಾಡಿ ಬಡವರಿಗೆ ಉಚಿತವಾದ ವೈದ್ಯಕೀಯ ಸೌಲಭ್ಯ ಮತ್ತು ಶಾಲೆ ವಿದ್ಯಾಭ್ಯಾಸ ಈ ಥರ ಉತ್ತೇಜನ ಕೊಟ್ಟು ಅವ್ರನ್ನ ಬುದ್ಧಿವಂತರನ್ನಾಗಿ ಮಾಡಿ ಅವ್ರಿಗೆ ಕೆಲಸದಲ್ಲಿ ತೊಡಗಿಸಿದ್ರೆ ಅದರಿಂದ ಜನಗಳಿಗೆ ಒಂದು ಉಪಕಾರ ಆಗುತ್ತೆ. ಗ್ಯಾರಂಟಿ ಯೋಜನೆ ಮನೇಲಿ ಕೂತ್ಕೊಂಡು ನಿಮಗೆ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತಂದರೆ ಜನಗಳು ಸೋಮಾರಿ ಆಗ್ತಾಯಿದ್ದಾರೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಯಿಂದ ಭಾಳಷ್ಟು ತೊಂದರೆ ಆಗಿದೆ ಹಣಕಾಸಿನ ಪರಿಸ್ಥಿತಿ. ನಮ್ಮ ರಾಜ್ಯದಲ್ಲೂ ಹಣಕಾಸಿನ ಪರಿಸ್ಥಿತಿ ತುಂಬ ಜಾಸ್ತಿಯಾಗಿ ಬೇರೆ ಬೇರೆ ಮೂಲದಿಂದ ಹಣ ತುಂಬಿಕೊಳ್ಳೋಕ್ಕೆ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅದರಿಂದ ಬೇರೆ ಜನಗಳಿಗೂ ಭಾಳ ಕಷ್ಟ ಆಗುತ್ತೆ. ಸೊ ಕೊನೆಗೆ ಒಂದಿನ ಏನಾಗುತ್ತೆ ಅಂದರೆ ಎಲ್ಲ ಫ್ರೀ ಕೊಡ್ತೀವಿ ಅಂದರೆ ಎಲ್ರಿಗೂ ಫ್ರೀ ಕೊಡ್ತಾ ಇದ್ದರೆ ದೆನ್ ಕೆಲಸ ಮಾಡೋರು ಯಾರು? ಕೆಲಸ ಮಾಡೋರು ಮಾಡ್ತಾನೆ ಇರ್ತಾರೆ. ಕೆಲಸ ಮಾಡೋದು ದುಡ್ಡು ಬರುತ್ತೆ ಅನ್ನೋಂಗಿದ್ರೆ ಫ್ರೀಯಾಗಿ ಮನೇಲಿ ಕೂತ್ಕೊಂಡು ಹಾಗೆ ತಿಂದ್ಕೊಂಡು ಹಾಗೆ ಕಾಲ ಕಳೀತಾರೆ. ಸೊ ಅದರಿಂದ ಸರ್ಕಾರ ಯಾವಾಗಲೂ ಈ ನಿಟ್ಟಿನಲ್ಲಿ ಫ್ರೀ ಕೊಡೋ ಬದಲು ಈ ಥರ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಜನಗಳನ್ನು ಕೆಲಸದಲ್ಲಿ ತೊಡಗಿಸಿದ್ರೆ ಅದರಿಂದ ರಾಜ್ಯದ ಅಭಿವೃದ್ಧಿ ಆಗುತ್ತೆ, ದೇಶನೂ ಅಭಿವೃದ್ಧಿ ಆಗುತ್ತೆ. ಓಕೆ, ನಿಮ್ಮ ಪ್ರಕಾರ ಈಗ ಫ್ರೀ ಕೊಟ್ಟಿದ್ದಾರೆ, ಸೊ ಬೆಲೆ ಕೂಡ ಜಾಸ್ತಿ ಮಾಡಿದ್ದಾರೆ. ಯಾವುದು ಅಂತಂದ್ರೆ ಉದಾಹರಣೆಗೆ ಹೇಳ್ತಾ ಇರೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಹಾಲು ಎಲ್ಲ ಅದೇ ಹೇಳಿದ್ನಲ್ಲ, ಇದರಿಂದ ಬೆಲೆ ಜಾಸ್ತಿ ಆಗತ್ತೆ. ಬೇರೆಯವರಿಗೆ ದುಡಿಯೋರು ಅವ್ರನ್ನ ಈ ಸೋಮಾರಿಗಳನ್ನು ಸಾಕದಂಗೆ ಆಗತ್ತಷ್ಟೇ. ರಾಜಕಾರಣಿಗಳಿಗೆ ಏನಾಗಲ್ಲ. ರಾಜಕಾರಣಿಗಳಿಗೆ ಬರೋ ದುಡ್ಡು, ರಾಜಕಾರಣ ಅಂದರೆ ಇವಾಗ ಸೇವೆ ಮಾಡೋ ಹೊಟ್ಟೆ ಹೊಡೆದು ಬಿಡ್ತದೆ. ಸೇವೆ ಮಾಡ್ತೀವಿ ಅಂತ ಬರ್ತಾರೆ, ದುಡ್ಡು ಮಾಡೋಕ್ಕೋಸ್ಕರ ಬರ್ತಕ್ಕಂಥ ರಾಜಕಾರಣಿಗಳೇ ಜಾಸ್ತಿ ಇದ್ದಾರೆ. ಕೆಲವರು ಇರ್ಬೋದು, ಸಮ್ ಎಕ್ಸೆಪ್ಷನ್ಸ್, ಒಳ್ಳೆಯವರು ಇರ್ತಾರೆ. ಬಟ್ ಭಾಳಷ್ಟು ಜನ ರಾಜಕಾರಣಕ್ಕೆ ಬರೋದೇ ದುಡ್ಡು ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಅಂಥ ಉತ್ತೇಜನ ಕೊಡೋದು ಅಂಥ ಒಳ್ಳೆಯ ಇದಲ್ಲ. ಓಕೆ ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಬಣ ಬಡಿದಾಟ ಇದೆ, ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಣ ಬಡಿದಾಟ ಇದೆ. ಕಾಂಗ್ರೆಸ್ ಅಲ್ಲಿ ಏನಿದೆ ಅಂತಂದ್ರೆ CM ಮುಂದುವರಿತಾರಾ, CM ಚೇಂಜ್ ಆಗ್ತಾರಾ ಅಂತ? ಅದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದು ನಾವು ಅದನ್ನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಆ ಪಕ್ಷದಲ್ಲಿ ಇರ್ತಕ್ಕಂಥ ಅವರು ಹಲವಾರಿಗೆ ಎಲ್ಲರಿಗೂ ಆಸೆ ಇರುತ್ತೆ, ಮುಖ್ಯಮಂತ್ರಿ ಆಗಬೇಕು, ಮಿನಿಸ್ಟರ್ ಆಗಬೇಕು, ಶಾಸಕ ಆಗಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ರಾಜಕಾರಣಿಗೂ ಅದೇ ಒಂದು ಉದ್ದೇಶ. ಅದು ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಬಿಡಬೇಕು ಅಂತ ಅವರ ಆಂತರಿಕ ಪಕ್ಷದ ವಿಚಾರ, ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಓಕೆ, ನಿಮ್ಮ ಮೆಚ್ಚಿನ ರಾಜಕೀಯ ವ್ಯಕ್ತಿ ಯಾರಾಗಿತ್ತು? ನನ್ನ ಮೆಚ್ಚಿನ ರಾಜಕೀಯ ವ್ಯಕ್ತಿ ಇವಾಗಿರತಕ್ಕಂಥದ್ರಲ್ಲಿ ರಾಷ್ಟ್ರದಲ್ಲಿ ಅಂದರೆ ಮೋದಿಯವರೇ. ಮೋದಿಯವರು ಯಾಕೆ ಅಂತಂದರೆ ಮೇನ್ಲಿ ಯಾವುದೇ ಒಂದು ಅವರ ಆಡಳಿತದಲ್ಲಿ ಅವರ ಸ್ವಂತ ಕಾಸ್ತಿಗೆ ಅವರೇನು ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಒಂದು ದೇಶದ ಅಭಿವೃದ್ಧಿಗೋಸ್ಕರ ಅವರು ಬಹಳಷ್ಟು ದುಡಿತಾ ಇದ್ದಾರೆ. ಅವರ ಒಂದು ಪ್ರತಿ ಒಂದು 5-5 ವರ್ಷಕ್ಕೆ ಎಲೆಕ್ಷನ್ಗೆ ಅವರು ಡಿಕ್ಲೇರ್ ಮಾಡ್ತಾರಲ್ಲ, ಏನು ಅವರ ಎಷ್ಟಿದೆ ಅವರ ಆಸ್ತಿ, ಅದನ್ನು ನೀವು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಬೇರೆ ರಾಜಕಾರಣಿಗಳದ್ದು ಎಷ್ಟು ಪಟ್ಟು ಹೆಚ್ಚಾಗಿದೆ, ಅವ್ರದ್ದು ಎಷ್ಟು ಅಂತ ಅಂದ್ಬಿಟ್ಟು ಅವರೇನು ಆ ಥರ ದುಡ್ಡು ಮಾಡಬೇಕು ಅಂತ ರಾಜಕೀಯ ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ದೇಶ ಅಂತಕ್ಕಂಥ ದೇಶಭಕ್ತಿ ಅದನ್ನು ಬಹಳಷ್ಟು ಇದು ಮಾಡ್ತಾ ಇದ್ದಾರೆ. ಅದರಿಂದ ಮೋದಿ ಅವರು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.